ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಸೊ ಆತ್ಮೀಯ ನೋಡ್ತಾ ಇದ್ದೀರಿ, ಇದರಲ್ಲಿ ಒಂದು ಪಿ ಪಿ ಟಿ ಓದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಾಂಟ್ ನೋಡ್ತಾ ಇದ್ದೀರಿ, ಯಾವುದೇ ರೀತಿ ಫಾಂಟ್ಗೆ ಓದಲು ಕಷ್ಟ ಆಗ್ತಾ ಇದೆ. ಸೊ ಯಾವುದೇ ರೀತಿ ಫಾಂಟ್ ಇಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ಈ ಒಂದು ಫಾಂಟ್ ಓದಬೇಕಾದ್ರೆ ನಾವು ಮೊಬೈಲಲ್ಲಿ ಹೇಗೆ ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ಆ ಫಾಂಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥ ವಿಷಯ ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಆದ್ಮೇಲೆ ನೋಡ್ತಾ ಇದ್ದೀರಿ, ಇಲ್ಲಿ ಯಾವುದೂ ಕೂಡ ಓದಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾದರೆ ನಾವು ಈ ಒಂದು ಫಾಂಟ್ ಓದಬೇಕಾದ್ರೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಷಯ ನಿಮಗೆ ಇಲ್ಲಿ ತಿಳಿತಾ ಇದ್ದೀರಿ. ಸೊ ನೋಡ್ತಾ ಇದ್ದೀರಿ, ಯಾವುದೋ ಒಂದು ಎಲೆಕ್ಷನ್ದೊಂದು ಮಾಹಿತಿ ಇಲ್ಲಿ ಓದಲು ನನಗೆ ಕಷ್ಟ ಆಗ್ತಾ ಇದೆ. ಸೊ ಇದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು, ಹಾಗೆ ಹೇಗೆ ಓದಬೇಕು ಅಂತಕ್ಕಂಥ ವಿಷಯ ಇಲ್ಲಿ ತಿಳಿಸ್ತಾ ಇದ್ದೇನೆ ಆದಮೇಲೆ. ಸೊ ನೋಡ್ತಾ ಇದ್ದೀರಿ, ಮೊದಲಿಗೆ ನಾನು ಈ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗ್ತಾ ಇದ್ದೀನಿ. ಹೋಗಿ ನಂತರ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಕನ್ನಡ ಗಣಕ ಪರಿಷತ್ ಅಂತಕ್ಕಂಥದ್ದು ನಾನು ಇಲ್ಲಿ ಕನ್ನಡ ಗಣಕ ಪರಿಷತ್ ಅಂತ ಬಂದಿದೆ, ಆಲ್ರೆಡಿ ಬಂದಿದೆ. ಸೊ ಈ ಕನ್ನಡ ಗಣಕ ಪರಿಷತ್ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ತಿಳಿಸ್ತಾ ಇದ್ದೇನೆ. ಕನ್ನಡ ಗಣಕ ಪರಿಷತ್ ಅಂತಕ್ಕಂಥದ್ದು ನಾನು ಇಲ್ಲಿ ಫಾಂಟ್ ಇಲ್ಲಿ ಡೌನ್ಲೋಡ್ ಮಾಡಬೇಕಂತ ಇದ್ದೀನಿ ನಾನು. ಸೊ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಆದಮೇಲೆ. ಸೊ ಕನ್ನಡ ಗಣಕ ಪರಿಷತ್ ಬಂದ ನಂತರ ಇಲ್ಲಿ ಮುಖ್ಯವಾಗಿ ಒಂದು ಹೋಮ್ ಪೇಜ್ ಬರ್ತದೆ. ಅದರಲ್ಲಿ ತಂತ್ರಾಂಶ ಅಭಿವೃದ್ಧಿ ಕನ್ನಡ ಗಣಕ ಪರಿಷತ್ತು ಬೆಂಗಳೂರು ಅಂತ ಬರ್ತದೆ. ಸೊ KA ಕ್ಯಾಪಿಟಲ್ GA ಕ್ಯಾಪಿಟಲ್ PA ಅಂತ ಬರ್ತಾ ಇದೆ. ಸೊ ಆದ್ಮೇಲೆ ನೋಡ್ತಾ ಇದ್ದೀರಿ, ಅದನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ನಡ ಗಣಕ ಪರಿಷತ್ತು ಸಂಪರ್ಕ ಅಂತ ಬಂದಿದೆ. ಸೊ ಎಲ್ಲ ಕಿಲಿಮಣಿ ವಿನ್ಯಾಸ ಕಾಣ್ತಾ ಇದ್ದೀರಿ ತಾವು. ನಂತರ ಪರಿಚಯ ಕೂಡ ಇದರಲ್ಲಿ ಇದೆ. ಸೊ ಇದರಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ ಕೆಳಗಡೆ. ಮಾಡಿದ ನಂತರ ನೋಡ್ತಾ ಇದ್ದೀರಿ, ಇದರಲ್ಲಿ ತಾವು ಉಚಿತ ತಂತ್ರಾಂಶಗಳು ಅಂತಿದೆ. ಸೊ ಅದರಲ್ಲಿ ಮುಖ್ಯವಾಗಿ ನುಡಿ ಅಕ್ಷರ ಶೈಲಿ ಅಂತ ಬರ್ತಾ ಇದೆ, ಇಲ್ಲಿ ನ್ಯೂ ಒಂದು ಬರ್ತಾ ಇದೆ. ಸೊ ಇದು ಈ ಒಂದು ನುಡಿ ಅಕ್ಷರ ಶೈಲಿ ಅಂತ ಬರ್ತಾ ಇದೆ. ಇದನ್ನು ನಾವು ಡೌನ್ಲೋಡ್ ಮಾಡಬೇಕು. ಗಾತ್ರ ನೋಡ್ತಾ ಇದ್ದರೆ 5.1 ಮೆಗಾಬೈಟ್ ಇಲ್ಲಿ ಕಾಣ್ತಾ ಇದ್ದೀರಿ ತಾವು ಇದರಲ್ಲಿ. ಸೊ ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಎಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಅಲ್ಲಿ ಒಂದು ನಿಮ್ಮ ಒಂದು ಫೋಲ್ಡರ್ನಲ್ಲಿ ಫಾಂಟ್ ಅಂತ ಇರ್ತದೆ, ಆ ಫಾಂಟಲ್ಲಿ ತಾವು ಇಲ್ಲಿ ಡೌನ್ಲೋಡ್ ಮಾಡಬೇಕು. ಸೊ ಇದು ಕ್ಲಿಕ್ ಮಾಡ್ತಾ ಇದ್ದೀನಿ ಆದಮೇಲೆ ನುಡಿ ಅಕ್ಷರ ನೋಡ್ತಾ ಇದ್ದೀರಿ. ನುಡಿ ಅಕ್ಷರ ಡೌನ್ಲೋಡ್ ಆಗ್ತಾ ಇದೆ ಆದಮೇಲೆ ನೋಡ್ತಾ ಇದ್ದೀರಿ. ಸೊ ಡೌನ್ಲೋಡ್ ಆದ ನಂತರ ಆ ಒಂದು ಫಾಂಟಿಗೆ ಸಪೋರ್ಟ್ ಮಾಡ್ತದೆ. ಇದು ಸಪೋರ್ಟ್ ಮಾಡಿ ಆ ಒಂದು ಫಾಂಟ್ಗಳು ಇಲ್ಲಿ ಓಪನ್ ಆಗ್ತದೆ. ನೋಡ್ತಾ ಜಿಪ್ ಫೈಲ್ ಅಂತ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಪನ್ ಅಂತ ಇದ್ದೀನಿ. ಸೊ ಓಪನ್ ಎಲ್ಲಿ ಮಾಡಬೇಕಂದ್ರೆ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಇದೆ, ಇಲ್ಲಿ ಎಕ್ಸ್ಟ್ರಾಕ್ಟ್ ಫೈಲ್ಸ್ 2 ಅಂತಿದೆ. ಸೊ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಕಾಣ್ತಾ ಇದ್ದೀರಾ ತಾವು. ಇಲ್ಲಿ ನೋಡ್ತಾ ಇದ್ದೀರಿ ಎನ್ಕೋಡಿಂಗ್ ಅಂತಿದೆ. ಸೊ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತಿದೆ. ಸೊ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಎಲ್ಲಂದರೆ ಇಲ್ಲಿ ಫಾಂಟ್ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಹತ್ರ ಒಂದಿರ್ತದೆ. ಫಾಂಟ್ ಅಂತಕ್ಕಂಥ ಫೋಲ್ಡರ್ ಇಲ್ಲಿ ನಿಮ್ಮ ಆಲ್ರೆಡಿ ಇದ್ದಿರ್ತದೆ. ಆ ಒಂದು ಫಾಂಟ್ ನೋಡ್ತಾ ಇದ್ದೀರಿ, ಇದರಲ್ಲಿ ಫಾಂಟ್ಸ್ ಅಂತಕ್ಕಂಥದ್ದು ಒಂದು ಫೋಲ್ಡರ್ ಆಲ್ರೆಡಿ ಇದೆ ನನ್ನ ಹತ್ರ. ಸೊ ನೋಡ್ತಾ ಇದ್ದೀರಿ, ಅದನ್ನು ರೌಂಡ್ ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ಲಿಕ್ಕೆ. ಸೊ ಈ ಒಂದು ಫಾಂಟ್ ಅಂತಕ್ಕಂಥ ಒಂದು ಫೋಲ್ಡರ್ನಲ್ಲಿ ನಾನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನು ಮಾಡಬೇಕು, ಎಕ್ಸ್ಟ್ರಾಕ್ಟ್ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ತಾವು ಕಾಣ್ತಾ ಇದ್ದೀರಿ. ಮತ್ತು ಎಕ್ಸ್ಟ್ರಾಕ್ಟ್ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಆದಮೇಲೆ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಪ್ರತಿಯೊಂದು ಫೋಲ್ಡರ್ಗಳು ಅಥವಾ ಒಂದು ಫಾಂಟ್ ನಿಮ್ಮ ಹತ್ರ ಡೌನ್ಲೋಡ್ ಆಗ್ತದೆ. ಆದ ನಂತರ ಫಿನಿಶ್ ಅಂತ ಬರ್ತದೆ. ಸೊ ಫಿನಿಶ್ ಮಾಡಬೇಕು ನಾನು. ಫಿನಿಶ್ ಮಾಡಿದ ನಂತರ ಮತ್ತೆ ಆ ಒಂದು ಫಾಂಟ್ ನಾನೀಗ ಓದಲಿಕ್ಕೆ ಟ್ರೈ ಮಾಡ್ತೀನಿ ಆದಮೇಲೆ. ಸೊ ಮತ್ತೆ ಆ ಒಂದು ಫಾಂಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ PPT ನಾನು ಓದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ. ಸೊ ನೋಡ್ತಾ ಇದ್ದೀರಿ, ಮತ್ತೆ ಆ PPT ತೆಗೆದಿದ್ದೇನೆ. ಎಸ್, ನೋಡ್ತಾ ಇದ್ದೀರಿ, ಈ ಒಂದು ಫಾಂಟ್ ಈಗ ಅಪ್ಲೈ ಆಗಿದೆ ಆದಮೇಲೆ ಸರಿಯಾದಂತಹ ಒಂದು ಫಾಂಟ್ ಇಲ್ಲಿ ಕಾಣ್ತಾ ಇದೆ. ಸೊ ಎಲ್ಲವೂ ಕೂಡ ಬ್ಲರ್ ಆಗಿತ್ತು, ಓದಲಿಕ್ಕೆ ಕಷ್ಟ ಆಗ್ತಾ ಇತ್ತು. ನೋಡ್ತಾ ಇದ್ದೀರಿ, ಒಂದು ಮತದಾನದ ಸಂಬಂಧಪಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯ ಒಂದು ವಿಷಯ ನಾನು ಇಲ್ಲಿ ಓದ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ. ಸೊ ಸ್ಪಷ್ಟವಾಗಿ ಕನ್ನಡದಲ್ಲಿ ನಾನು ಇಲ್ಲಿ ಸ್ಪಷ್ಟವಾಗಿ ಓದ್ತಾ ಇದ್ದೀನಿ. ಸೊ ಇದಕ್ಕೆ ಕಾರಣ ಕನ್ನಡ ಗಣಕ ಪರಿಷತ್ ಅಂತಕ್ಕಂಥ ಒಂದು ಫಾಂಟ್ಸ್ಗಳು ಇಲ್ಲಿ ಕಾರಣ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಿ, ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಪಷ್ಟವಾಗಿ ತಾವು ಕೂಡ ಈ ಒಂದು ಮೊಬೈಲಲ್ಲೇ ತಾವು ಈ ಒಂದು ಫಾಂಟ್ಸ್ಗಳನ್ನು ಡೌನ್ಲೋಡ್ ಮಾಡಿಬಿಟ್ಟು ತಾವು ಕೂಡ ಈ ಥರ ಮೊಬೈಲ್ನಲ್ಲಿ ಇರತಕ್ಕಂಥ ನುಡಿ ಫಾಂಟ್ಗಳನ್ನು ತಾವು ಕೂಡ ಇಲ್ಲಿ ಓದಬಹುದಾಗಿದೆ. ಹಾಗೂ ಮಾಹಿತಿಯನ್ನು ತಾವು ಕೂಡ ತಿಳಿದುಕೊಳ್ಳಬಹುದಾಗಿದೆ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ತಾವೇನಾದರೂ ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಂದು ಟೆಕ್ನಾಲಜಿಕಲ್ ಅಪ್ಡೇಟ್ಸ್ಗಳು ತಮಗೆ ಸಿಗ್ತಾನೆ ಇರ್ತವೆ. ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.